ಹಾಯ್ ಹೆಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ನನ್ನ ವ್ಲಾಗ್ ಒಂದು ಫುಡ್ ವ್ಲಾಗ್ ಅಂತಲೇ ಹೇಳ್ಬೋದು. ಆ್ಯಂಡ್ ಯಾರೆಲ್ಲ ನಾನ್ ವೆಜ್ ಲವರ್ಸ್ ಇದ್ದೀರೋ ಅವ್ರಿಗೆ ದಿ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಸೊ ನಿಮಗೆ ಗೊತ್ತಾಗುತ್ತೆ ನಾವು ಎಲ್ಲಿ ಬಂದಿದ್ದೀವಿ ಅಂತ ಅಂದ್ಬಿಟ್ಟು. ಆ್ಯಕ್ಚುಲಿ ಸಡನ್ನಾಗಿ 12:30 ಅಷ್ಟೊತ್ತಿಗೆ ನಮ್ಮ ಬಾವ ಕಾಲ್ ಮಾಡಿದರು. ಸುಮ್ಮನೆ ಹೀಗೆ ಮಾತಾಡ್ತಾ ವಿ ಸಡನ್ಲಿ ಪ್ಲ್ಯಾನ್ ಫಾರ್ ದಿಸ್ ಪ್ಲೇಸ್. ಇದು ಶಿವಾಜಿ ಮಿಲಿಟರಿ ಹೋಟೆಲ್ ಅಂತ ಬನಶಂಕರಿ ಬಸ್ ಸ್ಟ್ಯಾಂಡ್ ಹತ್ರ ಇದೆ. ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು. ಟೇಸ್ಟ್ ಮಾತ್ರ ಪಕ್ಕಾ ನಾಟಿ ಸ್ಟೈಲಲ್ಲಿ. ಮಿಲ್ಟ್ರಿ ಹೋಟೆಲ್ಗಳಲ್ಲಿ ಟೇಸ್ಟ್ ಹೇಗಿರುತ್ತೆ ಅಂತ ನಿಮ್ಗೆಲ್ರಿಗೂ ಗೊತ್ತೇ ಇರುತ್ತೆ. ಸ್ವಲ್ಪ ಸ್ಪೈಸಿಯಾಗಿ ಟೇಸ್ಟಿಯಾಗಿ ಇರುತ್ತೆ. ಸೊ ಶಿವಾಜಿ ಮಿಲಿಟ್ರಿ ಹೋಟೆಲ್ಗೆ ನಾವು ಯಾಕೆ ಬಂದ್ವಿ ಇವತ್ತು ಅಂತಂದರೆ ಒಂದು ಬಿಗ್ ಸ್ಟೋರಿನೇ ಇದೆ ಇದರಿಂದ. ನಮ್ಮ ಬಾಬಾ ಫಸ್ಟು ಬನಶಂಕರಿ ಪ್ರಿಮೈಸಸಲ್ಲೇ ಇದ್ದಿದ್ದು. ಸೊ ಅವರು ಶಿವಾಜಿ ಮಿಲಿಟ್ರಿ ಹೋಟೆಲ್ಗೆಲ್ಲ ಬಂದು ಟ್ರೈ ಮಾಡಿ, ನನಗೆ ನಾನ್ ವೆಜ್ ತುಂಬ ಇಷ್ಟ. ಸೊ ಯಾವಾಗಲೂ ಹೇಳೋರು ಶಿವಾಜಿ ಮಿಲಿಟ್ರಿ ಹೋಟೆಲು ಅಲ್ಲಿ ಚೆನ್ನಾಗಿರುತ್ತೆ ಬಿರಿಯಾನಿ ಅಂತೆಲ್ಲ ಅಂದ್ಬಿಟ್ಟು. ಸೊ ನಾವು ಮದುವೆ ಆಗಿರೋ ಸ್ಟಾರ್ಟಿಂಗಲ್ಲಿ ನಾವು ಈ ಹೋಟೆಲಿಗೆ ಬಂದಿದ್ದು. ಅದಾದಮೇಲೆ ಇವತ್ತು ಬರ್ತಾಯಿದ್ದೀವಿ ನಾವು ಈ ಹೋಟೆಲ್ಗೆ. ಮದುವೆ ಆದ ಹೊಸದ್ರಲ್ಲಿ ನಾನು ನಮ್ಮ ಅಕ್ಕ, ನಮ್ಮ ಬಾವ ಮತ್ತು ನಮ್ಮ ಮನೆಯವರು 4 ಜನನೂ ಬಂದಿದ್ವಿ. ಇವಾಗ ಒಂದು ಆ್ಯಡ್ ಆನ್ ಆಗಿದೆ. ಶ್ರೀನಿಕಾ ಮತ್ತು ನಿರೀಕ್ಷಾ ಇಬ್ಬರು ಬಂದಿದ್ದಾರೆ. ಇಲ್ಲಿ ಹೆಂಗೆ ಅಂತಂದರೆ ಮಧ್ಯಾಹ್ನ ಊಟ ಅಷ್ಟೇ 3 o'clock ಅಷ್ಟೊತ್ತಿಗೆ ಕ್ಲೋಸ್ ಮಾಡಿಬಿಡ್ತಾರೆ. ಮಧ್ಯಾಹ್ನ ಲಂಚ್ ಅಷ್ಟೇ ಇಲ್ಲಿ ಪ್ರೊವೈಡ್ ಮಾಡೋದು. ಸೊ ನಾವು ಆ ಟೈಮ್ ಬಂದಾಗ ತುಂಬ ಅಂದರೆ ತುಂಬ ರಶ್ ಇತ್ತು, ದೊಡ್ಡ ಕ್ಯೂ ಇತ್ತು. ನಾವು ಬಂದಿದ್ದು ಅಂದರೆ 4 years ಬ್ಯಾಕ್ ಸಂಡೇ ಬಂದಿದ್ವಿ. ಆ್ಯಂಡ್ ತುಂಬ ರಶ್ ಇತ್ತು. ಇಲ್ಲಿ ಅಷ್ಟೊತ್ತೆಲ್ಲ ನಿಂತು ಊಟ ಮಾಡ್ಕೊಂಡು ಹೋಗೋ ಅಷ್ಟು ಸೀನಿಲ್ಲ ಅಂತ ಅಂದ್ಬಿಟ್ಟು ಅವತ್ತು ಅಲ್ಲಿಂದ ಬಂದುಬಿಟ್ಟಿದ್ವಿ. ಅದಾದಮೇಲೆ ಮತ್ತೆ ಇವತ್ತು ರೀವಿಸಿಟ್ ಮಾಡಿದ್ವಿ. ಅದರಲ್ಲೂ ನಾವು ಪ್ಲ್ಯಾನ್ ಮಾಡಿದ್ದೆ 12:30 ಅಷ್ಟೊತ್ತಿಗೆ ಪ್ಲ್ಯಾನ್ ಮಾಡಿ. ಅವರು ಅಲ್ಲಿಂದ ಬಂದು ನಾವು ಎಲ್ಲರೂ ಒಟ್ಟಿಗೆ ಹೊರಡೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ 3 o'clock ಆಗಿಬಿಟ್ಟಿತ್ತು. ಗುಡಿಯ ಹುಟ್ಟೋಕ್ಕೆ ಮುಂಚೆಯಿಂದನೂ ಅದೊಂಥರ ಡ್ರೀಮ್ ಅಂತಲೇ ಹೇಳ್ಬೋದು. ನಾನು ಆ ಟೇಸ್ಟ್ನ ಟ್ರೈ ಮಾಡಬೇಕು ಅಂತ ತುಂಬಾ ಕ್ರೇವಿಂಗ್ ಅಂತಲೇ ಹೇಳ್ಬೋದು. ಬಟ್ ಯಾವಾಗಲೂ ಡೆಸ್ಪರೇಟಾಗಿ ಇಲ್ಲಿ ಹೋಗಬೇಕು ಅಂತ ನನಗೆ ಅನಿಸಿರಲಿಲ್ಲ. ಆ್ಯಂಡ್ ಮೇಘರಾಜ್ ಅವರು ಅಷ್ಟೊಂದು ಫುಡ್ಡಿ ಆಗಿಲ್ಲದೆ ಇರೋದ್ರಿಂದ, ಔಟ್ಸೈಡ್ ಫುಡ್ನ ಅವ್ರು ಅಷ್ಟೊಂದು ಇಷ್ಟಪಡದೇ ಇರೋದ್ರಿಂದ ಬಾಬಾ ವುಡ್ ಬಿ ದ ಪರ್ಫೆಕ್ಟ್ ಚಾಯ್ಸ್ ಅಂತಲೇ ಹೇಳ್ಬೋದು ಫಾರ್ ಔಟ್ಸೈಡ್ ಫುಡ್ ಆ್ಯಂಡ್ ಆಲ್. ಸೊ ಹೆಂಗಿತ್ತು ಅಂದರೆ ಪ್ರೆಗ್ನೆನ್ಸಿ ಟೈಮಲ್ಲೆಲ್ಲ ಶಿವಾಜಿ ಮಿಲಿಟ್ರಿ ಹೋಟೆಲ್ಲು ಬಿರಿಯಾನಿ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಿದ್ರು. ಆ ಟೈಮಲ್ಲೂ ನಾನು ಊರಲ್ಲಿ ಹೋಗಿ ಇದ್ಬಿಟ್ಟಿದ್ದೆ. ಆವಾಗ್ಲೂ ನನಗೆ ತಿನ್ನೋದಕ್ಕಾಗಿರಲಿಲ್ಲ. ಇವಾಗ 3 o'clock ಆಗಲಿ ಏನಾದರೂ ಆಗಲಿ ಇವತ್ತು ತಿನ್ನಲೇಬೇಕು ಅಂತ ಅಂದ್ಬಿಟ್ಟು ತುಂಬ ರಶ್ ಇತ್ತು ನಾವು ಬಂದಾಗ. ಬಟ್ ಯಾವುದೇ ಕಾರಣಕ್ಕೂ ಗಿವ್ ಅಪ್ ಮಾಡಬಾರ್ದು ಅಂತಂದು ಎಷ್ಟೇ ಹೊಟ್ಟೆ ಹಸಿವಾದ್ರೂ ನಿಂತ್ಕೊಂಡು ಅಲ್ಲಿ ಊಟ ಮಾಡಿಕೊಂಡು ಬಂದಿದ್ದೀವಿ. ಟೇಸ್ಟ್ ಬಗ್ಗೆ ಹೇಳಬೇಕು ಅಂತಂದರೆ ತುಂಬ ಚೆನ್ನಾಗಿದೆ, ಅಥೆಂಟಿಕ್ ಆಗಿದೆ, ಲೆಸ್ ಮಸಾಲ ಇದೆ. ಆ್ಯಂಡ್ ಆಲ್ಸೋ ಏನಪ್ಪ ಅಂತಂದರೆ ತುಂಬಾ ಮೈಲ್ಡ್ ಆಗಿತ್ತು ಬಿರಿಯಾನಿ. ನನಗೆ ಈ ಬಾಸುಮತಿ ರೈಸ್ದೆಲ್ಲ ಅಷ್ಟೊಂದು ಇಷ್ಟ ಆಗೋದಿಲ್ಲ ಬಿರಿಯಾನಿ. ತಿಂದ್ರೂ 1-2-3 ಸ್ಪೂನ್ಸ್ ತಿನ್ಬೋದು, ಅದನ್ನು ಅಷ್ಟೇ ಬಿಟ್ಟರೆ ಕಂಫರ್ಟಬಲಾಗಿ ಎಂಜಾಯ್ ಮಾಡಿಕೊಂಡು ಕಂಪ್ಲೀಟ್ ಕೊಟ್ಟಿರೋದು ಅಷ್ಟೂ ಎಂಜಾಯ್ ಮಾಡೋದಕ್ಕಾಗೋದೇ ಇಲ್ಲ. ಬೇಗನೆ ಹೊಟ್ಟೆ ತುಂಬ್ದಂಗೆ ಅನಿಸ್ಬಿಡುತ್ತೆ. ಸೊ ನಾರ್ಮಲ್ ನಾಟಿ ಸ್ಟೈಲಲ್ಲಾದರೆ ನಾರ್ಮಲಾಗಿ ನಾವು ಮನೇಲಿ ಹೆಂಗೆ ತಿಂತೀವೋ ಅದೇ ಥರನೇ ಫೀಲ್ ಇರುತ್ತೆ. ಸೊ ಹಾಗಾಗಿ ಬಾಸುಮತಿ ರೈಸ್ನ ಯಾವುದೇ ರೈಸ್ ಐಟಮ್ ಆದ್ರೂ ಅಷ್ಟು ಇಷ್ಟ ಆಗೋದಿಲ್ಲ. ನಾನಾದರೂ 1-2 ಸ್ಪೂನ್ 3 ಸ್ಪೂನ್ ತಿಂತೀನಿ. ಬಟ್ ಮೇಘರಾಜ್ ಅವರಂತೂ ಕಂಪ್ಲೀಟ್ಲಿ ಝೀರೋ, ಅವ್ರಿಗೆ ಇಷ್ಟನೇ ಆಗೋದಿಲ್ಲ ಅದು. ಸೊ ವಿ ಯೂಸ್ ಟು ಪ್ರಿಫರ್ ನಾಟಿ ಸ್ಟೈಲ್ ಓನ್ಲಿ ನಾವು ಯಾವಾಗಲೂ ಹೋದ್ರೂ. ಸೊ ನಾವು ಹೋಗಿದ್ದೇ ಲೇಟ್ ಆಗಿರೋದ್ರಿಂದ ಐಟಮ್ಸ್ ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಆ್ಯಂಡ್ ನಾವು ಮಟನ್ ಫ್ರೈ ಮತ್ತು ಚಿಕನ್ ಫ್ರೈನ 2 ಆರ್ಡರ್ ಮಾಡಿದ್ವಿ. ಅದರ ಜೊತೆಗೆ ಚಿಕನ್ ಬಿರಿಯಾನಿ ತುಂಬಾ ಚೆನ್ನಾಗಿತ್ತು. ಶ್ರೀನಿಕನ್ಗೂ ಖಾರ ಇದ್ದರೆ ಅವಳು ಯೂಶ್ವಲಿ ತಿನ್ನಲ್ಲ, ಶ್ರೀನಿಕಾ ಮತ್ತು ನಿರೀಕ್ಷಾ ಇಬ್ಬರೂ. ಸೊ ಅವರು ಕೂಡ ಎಂಜಾಯ್ ಮಾಡ್ಕೊಂಡು ತಿಂತಾಯಿದ್ರು. ಚೆನ್ನಾಗಿತ್ತು ಮಾತ್ರ ಟೇಸ್ಟು. ಫ್ರ್ಯಾಂಕ್ಲಿ ಸ್ಪೀಕಿಂಗ್ ತುಂಬಾ ಮೈಲ್ಡಾಗಿದೆ. ಇದು ಸೇಮ್ ಟೇಸ್ಟ್ ರಾಜರಾಜೇಶ್ವರಿ ನಗರಲ್ಲೂ ಯಾವುದೋ ಒಂದು ಬಿರಿಯಾನಿ ಮಾಡ್ತಾರಂತೆ ರಾಜರಾಜೇಶ್ವರಿ ನಗರಲ್ಲಿ. ನಾವು ಅಲ್ಲಿಗೆ ಹೋಗಿ ಬಂದಮೇಲೆ ನನಗದು ಗೊತ್ತಾಯಿತು. ನೆಕ್ಸ್ಟ್ ಟೈಮ್ ಐ ವುಡ್ ಲೈಕ್ ಟು ಟ್ರೈ ಇನ್ ರಾಜರಾಜೇಶ್ವರಿ ನಗರ.
for sure. ಆಫ್ಟರ್ ಹ್ಯಾವಿಂಗ್ ಸ್ಯಾಟಿಸ್ಫೈಯಿಂಗ್ ಮೀಲ್ ಒಂದು ಡೆಸರ್ಟ್ ಮತ್ತು ಒಂದು ಪಾನ್ ಬೇಕೇ ಬೇಕಾಗುತ್ತೆ. ಅದರಲ್ಲೂ ನಾನ್ ವೆಜ್ ಏನಾದ್ರು ತಿಂದರೆ ಪಾನ್ ತಿನ್ನಲೇಬೇಕು. ಅದು ಒಂದು ಪ್ರೊಸೀಜರ್ ಅಂತಲೇ ಹೇಳ್ಬೋದು. ಸೊ ಇವರಿಬ್ಬರು ನೋಡಿ ಚಿಲ್ಟಾಣಿಗಳು ರೋಡಲ್ಲಿ ಅವರಿಬ್ಬರೇ ನಡ್ಕೊಂಬರ್ತಾರಂತೆ. ಆಮೇಲೆ ಅವ್ರು ಯಾರ ಕೈನೂ ಇಟ್ಕೊಳ್ಳೋದಿಲ್ವಂತೆ. ಸೊ ಅದಾದಮೇಲೆ ಆ್ಯಕ್ಚುಲಿ ಈ ಡಿ ಬಾಸ್ ಬರ್ಡೇ ದಿವಸನೇ ನಾವು ಮತ್ತು ಭಾವ ಈಗ ನಮ್ಮ ಮನೆಗೆ ಬಂದಿದ್ದರು. ನನಗೆ ಐ ಆಮ್ ಅ ಡೈ ಹಾರ್ಟ್ ಫ್ಯಾನ್ ಆಫ್ ದರ್ಶನ್. ಸೊ ನನಗೆ ತುಂಬಾ ಇಷ್ಟ ದರ್ಶನ ಮೀಟ್ ಮಾಡಬೇಕು, ದರ್ಶನ ಒಂದ್ಸತಿ ಲೈವಾಗಿ ನೋಡಬೇಕು ಅಂತ. ವೆನ್ ಐ ವಾಸ್ ಡೂಯಿಂಗ್ ಡ್ಯಾನ್ಸ್ ಕ್ಲಾಸಲ್ಲೆಲ್ಲ ಇರ್ತಾರೆ, ತುಂಬ ಜನ ಆರ್ಟಿಸ್ಟ್ಗಳನ್ನ ನೋಡಿದ್ದೀನಿ. ಬಟ್ ನನಗೆ ಯಾರು ಅಷ್ಟೊಂದು ನೋಡಬೇಕು, ಅವ್ರ ಜೊತೆ ಫೋಟೋ ತೆಗೆಸ್ಕೋಬೇಕು ಆ ಥರ ಎಲ್ಲ ನನಗೆ ಯಾರ ಹತ್ರನೂ ನನಗೆ ಕ್ರೇಜ್ ಇಲ್ಲ. ಸೊ ನನಗೆ ದರ್ಶನ್ ಅಂದರೆ ಲಿಟ್ರಲಿ ತುಂಬಾ ಇಷ್ಟ. ಬಿಕಾಸ್ ಅವರ ವ್ಯಕ್ತಿತ್ವ ಇರ್ಬೋದು, ಅಥವಾ ಅವ್ರ ಆ್ಯಕ್ಟಿಂಗ್ ಇರ್ಬೋದು, ಅಥವಾ ಅವ್ರ ಪರ್ಸ್ನಾಲಿಟಿ ಇರ್ಬೋದು, ಬಾಡಿ ಲ್ಯಾಂಗ್ವೇಜ್ ಇರ್ಬೋದು. ಐ ಆಮ್ ಡೈ ಹಾರ್ಟ್ ಫ್ಯಾನ್ ಅಂತಲೇ ಹೇಳ್ಬೋದು. ಬಟ್ ಐ ಆಮ್ ನಾಟ್ ಅ ಕ್ರೇಜಿ ಫ್ಯಾನ್. ಐ ಯೂಸ್ ಟು ರೆಸ್ಪೆಕ್ಟ್ ದ್ಯಾಟ್. ನನಗೆ ನೋಡೋಣ ಯಾವಾಗ ಮೀಟ್ ಮಾಡೋಕ್ಕೆ ಆಗುತ್ತೋ ಅಥವಾ ಕಾಲ ಕೂಡ ಬರುತ್ತೋ ಆವಾಗ ಮೀಟ್ ಮಾಡಬೇಕು ಅಂತ ನನಗೆ ತುಂಬಾ ಆಸೆ ಇದೆ. ಸೊ ನಾನು ನಮ್ಮ ಭಾವ ಲಿಟ್ರಲಿ ಆ ರೋಡೆಲ್ಲ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ. ಸ್ಪರ್ಶ ಹಾಸ್ಪಿಟಲ್ ರೋಡೆಲ್ಲ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ. ಸೊ ನಾವು ಹಂಗೂ ಹೆಂಗೋ ಸುತ್ತಾಡ್ಕೊಂಡು ಬಂದಮೇಲೆ ಅಲ್ಲಿ ಹೋಗಿ ನೋಡಿದ್ವಿ. ತುಂಬ ಜನ ಹುಡುಗರುಗಳು ಏನು ಫುಲ್ ಜೋರಾಗಿ ಕಿರ್ಚಾಡ್ಕೊಂಡು ಫುಲ್ ಅವ್ರಿಗೆ ಎಕ್ಸೈಟ್ಮೆಂಟು. ಸ್ವಲ್ಪ ಭಯ ಆಗೋಯ್ತು ಆ ಅಟ್ಮಾಸ್ಫಿಯರಲ್ಲಿ ನನಗೆ. ಆಮೇಲೆ ನಾನು ಮತ್ತು ನಮ್ಮ ಭಾವ ವಾಪಸ್ ಬಂದಿದ್ವಿ. ನವ್ಯ ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಕಾರಲ್ಲೇ ಕೂತ್ಕೊಂಡಿದ್ರು. ಅವರೆಲ್ಲ ಅಷ್ಟೊಂದು ಇಂಟ್ರೆಸ್ಟೆಡು ಅಲ್ಲ ಈ ಥರ ವಿಚಾರದಲ್ಲಿ. ಸ್ವಲ್ಪ ಕ್ರೇಜಿಯಾಗಿ ಆಡೋದು ಅಂತಂದರೆ ಮೋಸ್ಟ್ಲಿ ನಾನೇ ಅನ್ಕೋತೀನಿ ನಮ್ಮ ಗ್ರೂಪಲ್ಲಿ. ಮೇಘರಾಜ್ ಅವರು ತುಂಬ ಲಿಮಿಟೆಡ್ ಪರ್ಸನ್ಸ್ ಜೊತೆಗೆ ಅವರು ಮಿಂಗಲ್ ಆಗಿದ್ದು. ಅದರಲ್ಲಿ ಹೇಳಬೇಕು ಅಂತಂದರೆ ನನ್ನ ಫ್ರೆಂಡ್ ಶ್ರುತಿ ಮತ್ತು ಅವ್ರ ಹಸ್ಬೆಂಡು. ಅದಾದಮೇಲೆ ನಮ್ಮ ಭಾವ ಮತ್ತು ನವ್ಯ ಅವ್ರನ್ನ ಬಿಟ್ಟರೆ ಅವ್ರು ಯೂಶ್ವಲಿ ಇನ್ಯಾರ ಜೊತೆನೂ ಹ್ಯಾಂಗ್ ಔಟ್ ಆಗೋದಕ್ಕೆ ಇಷ್ಟಪಡಲ್ಲ. ಆಮೇಲೆ ಅವ್ರ ಬೆಸ್ಟ್ ಫ್ರೆಂಡ್ ಒಬ್ಬರಿದ್ದಾರೆ, ಅವ್ರ ಜೊತೆಗೆ ಬಿಟ್ಟರೆ ಯೂಶ್ವಲಿ ನೆವರ್ ಯೂಸ್ ಟು ಹ್ಯಾಂಗ್ ಔಟ್ ಅಥವಾ ಹೊರಗಡೆ ಹೋಗೋದಾಗಿರ್ಬೋದು ಆ ಥರದ್ದೆಲ್ಲ ಏನೂ ಇಲ್ಲವೇ ಇಲ್ಲ. ಬಿಕಾಸ್ ಮೇಘರಾಜ್ ಅವ್ರ ಲೆವೆಲ್ ಆಫ್ ಮೆಚ್ಯೂರಿಟಿ ಆ್ಯಂಡ್ ಲೆವೆಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಬೇರೆ ಥರನೇ ಇದೆ. ಅವರ ಒಂದು ಮೆಚ್ಯೂರಿಟಿಗೆ ಅವ್ರು ಯಾರು ಸೂಟ್ ಆಗ್ತಾರೋ ಅವ್ರ ಜೊತೆಗೆ ಮಾತ್ರ ಅವರು ಹ್ಯಾಂಗ್ ಔಟ್ ಮಾಡ್ತಾರೆ. ಸೊ ಹಾಗಾಗಿ ಮತ್ತು ಅವ್ರಿಗೆ ಭಾವನ್ ಕಂಪನಿ ತುಂಬಾ ಇಷ್ಟ ಆಗುತ್ತೆ. ಒಂಥರ ಫನ್ ಮೂವಿಂಗು. ಆಮೇಲೆ ನಾವು 4 ಜನ ಮಾತಾಡ್ಕೊಳ್ಳೋದಾಗಿರ್ಬೋದು. ಆಮೇಲೆ ತುಂಬ ತಮಾಷೆಯಾಗಿ ಮಾತಾಡಿಕೊಂಡು ನಾವು ಡ್ರೈವ್ ಮಾಡ್ತಿರ್ತೀವಿ. ಬಿಕಾಸ್ ನಮ್ಗೆ ಗೊತ್ತೇ ಆಗೋಲ್ಲ ಎಲ್ಲಾದರೂ ಹೋಗ್ತಿದ್ರೆ ಡೆಸ್ಟಿನೇಷನ್ ರೀಚ್ ಆಗಿರೋದು. ಸೊ ಹಾಗಾಗಿ ನಮಗೆ ನಮ್ಮ 4 ಜನದ ಹ್ಯಾಂಗ್ಔಟ್ ನನಗೆ ತುಂಬಾ ಇಷ್ಟ ಆಗುತ್ತೆ. ಆ್ಯಂಡ್ ಯಾವಾಗಲೂ ನಾನು ಎಕ್ಸ್ಪೆಕ್ಟ್ ಮಾಡ್ತಿರ್ತೀನಿ. ಬಟ್ ಯಾವಾಗಲೂ ಮೀಟ್ ಮಾಡೋದಕ್ಕಾಗಲ್ಲ. ಬಿಕಾಸ್ ಮಕ್ಕಳಾದಮೇಲೆ ಸಡನ್ನಾಗಿ ಪ್ಲ್ಯಾನ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಹೋಪ್ ನೀವೆಲ್ಲರಿಗೂ ಗೊತ್ತಿರ್ಬೋದು. ಅದಾದಮೇಲೆ ಈವ್ನಿಂಗ್ ಕುಂಕುಮಕ್ಕೆ ಕರೆದಿದ್ರು ನನ್ನ ಫ್ರೆಂಡ್ ಮಾನಸ ಅವ್ರ ಮನೇಲಿ. ಸೊ ಮಕ್ಕಳಿಗೆ ಇದು ಒಂದು ಹಣ್ಣೆಲ್ಲ ಹಾಕ್ತಾರೆ ತಲೆ ಮೇಲೆ, ಹಣ್ಣು, ಸ್ವೀಟ್ಸು, ಚಾಕ್ಲೇಟೆಲ್ಲ ಹಾಕ್ತಾರೆ. ಇದನ್ನು ಏನು ಹೇಳ್ತಾರೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಆ್ಯಂಡ್ ಅವ್ರು ಅದನ್ನು ಫಾಲೋ ಮಾಡ್ಕೊಂಡು ಬಂದಿದ್ದಾರೆ. ಅವ್ರ ತಲೆ ಮೇಲೆ ಹಾಕಿರೋ ಸ್ವೀಟ್ಸು, ಚಾಕ್ಲೇಟ್ಸ್, ಫ್ರೂಟ್ಸ್ ಎಲ್ಲ ಮಕ್ಕಳು ಕಲೆಕ್ಟ್ ಮಾಡಿಕೊಂಡ್ರೆ ಒಳ್ಳೆಯದು ಅಂತನೋ ಏನೋ ಒಂದು ರಿಚುವಲ್ ಇದು. ಸೊ ಇಬ್ರಿಗೂ ಟ್ವಿನ್ನಿಂಗ್ ಹಾಕಿದ್ರು. ಆ್ಯಸ್ ದೇ ಆಲ್ವೇಸ್ ದೇ ಲುಕ್ ಲೈಕ್ ಡಾಲ್ಸ್. ಇಬ್ಬರು ಒಳ್ಳೆ ಡಾಲ್ ಥರ ಕಾಣಿಸ್ತಿದ್ರು. ಪುಟ್ಟು ಅಂತೂ ಲಿಟ್ರಲಿ ಗೊಂಬೆ ಮರಿಯೋದು ತುಂಬ ಕ್ಯೂಟಾಗಿ ಕಾಣಿಸ್ತಿದ್ಲು. ಮಂಡಕ್ಕಿ ಎಲ್ಲ ಇತ್ತಲ್ವ, ಮಕ್ಳುಗಳೆಲ್ಲ ಚೆನ್ನಾಗಿ ತಿನ್ಕೊಂಡು, ಚಾಕ್ಲೇಟೆಲ್ಲ ಚೆನ್ನಾಗಿ ತಿನ್ಕೊಂಡು ಅವ್ರಿಗೊಂಥರ ಮಜಾ. ಸೊ ಅದು ಹಣ್ಣು ಹಾಕೋ ಶಾಸ್ತ್ರ ಎಲ್ಲ ಆದಮೇಲೆ ಆರತಿ ಮಾಡಿ ಅದಾದಮೇಲೆ ಅರಿಶಿನ ಕುಂಕುಮ ಎಲ್ಲ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಇವತ್ತಿನ ಡೇ ಕಂಪ್ಲೀಟಾಗಿ ರೆಸ್ಟ್ಲೆಸ್ ಅಂತಲೇ ಹೇಳ್ಬೋದು. ಇದು ಆಲ್ಮೋಸ್ಟ್ ಇದೆಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಹೋಗೋಷ್ಟೊತ್ತಿಗೆ 7:30 ಆಗೋಗಿತ್ತು. ಸ್ವಲ್ಪ ಟಯರ್ಡ್ನೆಸ್ ಫೀಲ್ ಇತ್ತು ನನಗೆ. ಬಟ್ ಸ್ಟಿಲ್ ಒಂಥರ ಪ್ರಾಡಕ್ಟಿವ್ ಡೇ ಅಂತಲೇ ಹೇಳ್ಬೋದು. ಕಂಪ್ಲೀಟ್ ಡೇ ಎಂಗೇಜ್ಡ್ ಆಗಿದೆ. ನನಗೆ ಯಾವಾಗಲೂ ಅಷ್ಟೇ ಫುಲ್ ಎಂಗೇಜ್ಡ್ ಆಗಿರೋದಕ್ಕೆ ಇಷ್ಟ ಆಗುತ್ತೆ. ರಾದರ್ ದೆನ್ ಸಿಂಪ್ಲಿ ಮನೇಲಿ ಕೂತ್ಕೊಂಡಿರೋದಕ್ಕಿಂತ ನನಗೆ ಅಲ್ಲಿ ಇಲ್ಲಿ ಓಡಾಡೋದಂದರೆ ತುಂಬಾ ಇಷ್ಟ. ಬಟ್ ಅನ್ಫಾರ್ಚುನೇಟ್ಲಿ ಆಗಲ್ಲ. ಯಾಕಪ್ಪ ಅಂದರೆ ಗುಡಿಯನ್ನು ಕರ್ಕೊಂಡು ಎಲ್ಲ ಕಡೆನೂ ಓಡಾಡೋದಕ್ಕಾಗೋದಿಲ್ಲ. ಅವಳ ಒಂದು ರೂಟೀನ್ ಅದು ಇದು ಎಲ್ಲನೇ ಮಿಸ್ ಆಗಿಬಿಡುತ್ತೆ.
ಆಮೇಲೆ ಮಾನಸ ಈ ಮಕ್ಳ ಕೈಯೆಲ್ಲ ಅರಿಶಿನ ಕುಂಕುಮ ಎಲ್ಲ ಕೊಡಿಸ್ತಾಯಿದ್ರು. ಅವ್ರಿಗೆ ಅಸಿಸ್ಟ್ ಮಾಡೋ ಜೊತೆಗೆ ನಮ್ಮ ಎನರ್ಜಿನೇ ಡೌನ್ ಆಗಿಬಿಟ್ಟಿತ್ತು. ಅವ್ರಿಗೆ ನಮಗಾದರೆ ಒಂದು ಯೂನಿಫಾರ್ಮಾಗಿ ಕೊಟ್ಕೊಂಡು ಬಂದುಬಿಡ್ತೀವಿ, ಅವ್ರಿಗೆ ಗೊತ್ತಾಗಲ್ಲ ಯಾರಿಗೆ ಕೊಡಬೇಕು ಯಾರಿಗೆ ಕೊಡೋಕ್ಕಾಗಲ್ಲ ಅಂತ. ಸೊ ಶ್ರೀನಿಕಾ ಮತ್ತು ಅನ್ವಿಕಾ ಮತ್ತು ಅನಿಕಾ 3 ಜನನು ಅರಿಶಿನ ಕುಂಕುಮ ಹೂವು ಅಂತೆಲ್ಲ ಕೊಡ್ತಾಯಿದ್ರು. ಇಟ್ ವಿಲ್ ಬಿ ಫನ್ ಟು ಸಿ ಲೈಕ್ ದಿಸ್. ಸೊ ನಿಮ್ಮೆಲ್ಲರಿಗೂ ಇವತ್ತಿನ ಒಂದು ವ್ಲಾಗ್ ಇಷ್ಟ ಆಯಿತು ಅಂದ್ಕೊತೀನಿ. ಇವತ್ತಿನ ಡೇ ನಾನು ತುಂಬಾ ಎಂಜಾಯ್ ಮಾಡಿದೆ ಆ್ಯಂಡ್ ಸ್ವಲ್ಪ ಟಯರ್ಡ್ನೆಸ್ಸು ಕೂಡ ಫೀಲ್ ಆಗ್ತಿದೆ. ಮತ್ತೊಂದು ಹೊಸ ವ್ಲಾಗ್ ಜೊತೆಗೆ ನಿಮ್ಮನ್ನ ಮೀಟ್ ಮಾಡ್ತೀನಿ. ಟೇಕ್ ಕೇರ್, ಲವ್ ಯು ಆಲ್, ಬಾಯ್.